ಶಿವು ತನ್ನ ಕಚೇರಿ ತಲುಪಿದ್ದ. ಅವನು ಹೋಗುವ ಮೊದಲೇ ಇಬ್ಬರು ಘಟಾನುಘಟಿ ಬಾಡಿಗಾರ್ಡ್ ಜೊತೆಗೆ ಪ್ರಣೀಶ್ ನಿಂತಿದ್ದ. ಪ್ರಣೀಶ್ ಹೈದರಾಬಾದ್ನ ದೊಡ್ಡ ಬಿಸಿನೆಸ್ ಮ್ಯಾನ್, ಅಲ್ಲದೆ ದೊಡ್ಡ ರೌಡಿ ಶೀಟರ್ ಆಗಿದ್ದ. ಅದೇ ಸಿಟಿಯಲ್ಲಿ ಒಂದು ಜಾಗ ಪಡೆದಿದ್ದ. ಆದರೆ ಅದರಲ್ಲಿ ಒಂದು ಫ್ಯಾಕ್ಟರಿ ಮಾಡೋದಿದ್ದು ಪಕ್ಕದಲ್ಲಿದ್ದ ಕೆರೆಯನ್ನ ಅರ್ಧ ಭಾಗದಷ್ಟು ಒತ್ತುವರಿ ಮಾಡಿದ್ದನು. ಅವನ ಫ್ಯಾಕ್ಟರಿಯ ಎಲ್ಲ ಕಸ ಕೆಮಿಕಲ್ ಉಳಿದ ಅರ್ಧ ಕೆರೆಯನ್ನು ಆವರಿಸಿತ್ತು. ಅವನ ಫ್ಯಾಕ್ಟರಿಯ ಮೇಲೆ ಕಂಪ್ಲೇಂಟ್ ಕೊಡಲು ಅಲ್ಲಿನ ಜನಸಾಮಾನ್ಯರಿಗೆ ಧೈರ್ಯ ಇರಲಿಲ್ಲ. ಹಾಗಾಗಿ ಸರಿತಾ ಅವರೇ ಸ್ವಪ್ರೇರಿತ ಕಂಪ್ಲೇಂಟ್ ನೀಡಿದ್ದರು ಮತ್ತು ಆ ಫ್ಯಾಕ್ಟರಿಯನ್ನು ನಿಲ್ಲಿಸಲು ಆರ್ಡರ್ ಕೂಡ ಪಾಸ್ ಮಾಡಿದ್ದರು. ದೊಡ್ಡ ರಾಜಕೀಯದವರ ಪ್ರೆಷರ್ ಹಾಕಿಸಿದ್ದರೂ ಸರಿತಾ ಜಗ್ಗಿರಲಿಲ್ಲ. ಅವರಿಗೆ ಎದುರಿಸಲು ಯಾವುದೇ ವೀಕ್ನೆಸ್ ಕೂಡ ಇರಲಿಲ್ಲ. ಅವನ ಇನ್ಫ್ಲೂಯೆನ್ಸ್ ಬಳಸಿ ಕಂಪ್ಲೇಂಟ್ ಮೇಲೆ ಸ್ಟೇ ಆರ್ಡರ್ ಮಾಡಿಸಿ ಸರಿತಾ ಅವರನ್ನೇ ಟ್ರಾನ್ಸ್ಫರ್ ಮಾಡಿಸಿದ್ದ. ಸರಿತಾ ಅವರು ಅಲ್ಲಿಂದ ಮೂವ್ ಆಗುವ ಮೊದಲು ಕೂಡ ಕೇಸ್ ಮೇಲೆ ಸಾರ್ವಜನಿಕ ಸ್ಥಾನದಲ್ಲಿ ನಿಂತು ಮತ್ತೊಂದು ಕಂಪ್ಲೇಂಟ್ ಅಪೀಲ್ ಮಾಡಿ ಡಿಸಿ ಅವರ ಗಮನಕ್ಕೆ ತರಬೇಕೆಂದು ಮನವಿಯನ್ನು ಹಾಕಿ ಹೋಗಿದ್ದರು. ಅವರ ನಂತರ 6 ತಿಂಗಳು ಡೆಪ್ಟಿ ಡಿಸಿ ಇದ್ದ ಕಾರಣ ಅವರು ನೀಡಿದ್ದ ಕಂಪ್ಲೇಂಟ್ ಮುಚ್ಚಿ ಹಾಕಲಾಗಿತ್ತು. ಆದರೆ ಶಿವು ಬಂದ ದಿನವೇ ಕೇಸ್ ವಿಚಾರಣೆ ಮಾಡಿ ಅಲ್ಲಿದ್ದ ಅಧಿಕಾರಿಗಳಿಗೆ ಬೆವರಿಸಿದ್ದ. ಹಾಗಾಗಿ ಅವನ ಫೈಲ್ ಸ್ಟಡಿ ಮಾಡಿ ಫ್ಯಾಕ್ಟರಿಯನ್ನು ಸೀಸ್ ಮಾಡಿ ಕ್ಲೋಸ್ ಮಾಡಿಸುವ ವಿಚಾರವಾಗಿ ಎಸ್ಪಿ ಬಳಿ ಮಾತನಾಡಿದ್ದನು. ಹಾಗಾಗಿ ಇಂದು ಪ್ರಣೀಶ್ ಡಿಸಿಯನ್ನು ಭೇಟಿ ಮಾಡಲು ಬಂದಿದ್ದನು. ಅವನನ್ನು ಕಂಡು ಕಾಣದಂತೆ ಹೋಗಿದ್ದ ಶಿವು ಅದು ಪ್ರಣೀಶ್ನನ್ನು ಕೆಣಕಿತ್ತು. ಆದರೂ ತನ್ನ ಕೆಲಸಕ್ಕಾಗಿ ಕತ್ತೆಯನ್ನಾದರೂ ಕಟ್ಟಬೇಕೆಂದು ಇಂದು ಡಿಸಿ ಕಾಲಿಡುವುದಾಗಿಯೇ ಬಂದಿದ್ದನು. ಅವನು ನೇರವಾಗಿ ಡಿಸಿ ಕ್ಯಾಬಿನ್ ಪ್ರವೇಶಿಸಿದ. ಶಿವು ತನ್ನ ಪಿಎಯನ್ನು ಜೋರಾಗಿ ಕೂಗಿ ಕರೆದಿದ್ದ. ಇವರನ್ನು ಆಚೆ ಕಳಿಸು. ನಿನಗೆ ಗೊತ್ತಾಗೋದಿಲ್ವಾ? ಇವರಿಗೇನೂ ಗೊತ್ತಾಗೋದಿಲ್ಲ. ಎಲ್ಲರಿಗೂ ಸಿವಿಲೈಸೇಷನ್ ಅನ್ನೋದು ಇರುವುದಿಲ್ಲ. ಆದರೆ ನಿನಗೆ ಗೊತ್ತಿಲ್ವಾ? ನನ್ನ ಪರ್ಮಿಷನ್ ಪಡೆಯದೆ ನನ್ನ ಕ್ಯಾಬಿನ್ ಒಳಗಡೆ ಬಿಡಬಾರದು ಅಂತ ಆಚೆ ಕಳುಹಿಸು ಎಂದು ರೇಗಿದ್ದ. ಪ್ರಣೀಶ್ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನೆಂದರೆ ಹೆದರುತ್ತಿದ್ದ ಊರಿನಲ್ಲಿ ಅವನಿಗೆ ಅನಾಗರಿಕ ಎಂದು ಇವನೇ ಮೊದಲು ಹೇಳಿದ್ದು. ಅವನು ಸಿಟ್ಟಿನಲ್ಲಿ ಟೇಬಲ್ ಮೇಲೆ ಕುಕ್ಕಿ ಆಚೆ ನಡೆದರೆ ಶಿವು ಅವನಿಗಿಂತ ಲೇಟಾಗಿ ಬಂದಿದ್ದ ಸಾಮಾನ್ಯ ಜನರನ್ನೆಲ್ಲ ಮೊದಲು ಭೇಟಿ ಮಾಡಿ ಮಧ್ಯಾಹ್ನದ ಊಟದ ನಂತರ ಪ್ರಣೀಶ್ನನ್ನು ಭೇಟಿ ಮಾಡಿದ. ಅವನು ಮನದಲ್ಲಿ ಕುದಿಯುವ ಜ್ವಾಲಾಮುಖಿ ಹೊಂದಿದ್ದರೂ ಡಿಸಿ ಹುದ್ದೆಯ ಮುಂದೆ ತಲೆಬಾಗಬೇಕೆಂದು ಕೈಕಟ್ಟಿ ಮುಂದೆ ಬಂದಿದ್ದ. ಅವನನ್ನು ನಿಲ್ಲಿಸಿಯೇ ಕೇಳಿದ್ದ ಏನಾಗಬೇಕು ಎಂದು. ಅವನು ಗತ್ತಿನಲ್ಲಿ ಹೇಳಿದ್ದ. ಅವನು ಹಲ್ಲು ಕಚ್ಚುತ್ತಾ ತನ್ನ ಚೇಲಾಗಳ ಕೈಲಿದ್ದ ಫೈಲನ್ನು ಇವನ ಮುಂದೆ ಇಟ್ಟು ನನ್ನ ಕಂಪನಿ ಡಾಕ್ಯುಮೆಂಟ್ ಅಪ್ರೂವ್ ಮಾಡಬೇಕಿದೆ ಎಂದು ಕೇಳಿಕೊಂಡಿದ್ದನು. ಅದನ್ನು ಗೊತ್ತೇ ಇಲ್ಲವೇನೋ ಎನ್ನುವಂತೆ ನೋಡುತ್ತಿದ್ದ. ನಂತರ ಇದು ಆಗಲೇ ಡಿಸ್ಮಿಸ್ ಆಗಿರೋ ಫೈಲ್ ತಾನೇ? ಇದನ್ನು ಮತ್ತೆ ಯಾಕೆ ನನ್ನ ಮುಂದೆ ತಂದಿಟ್ಟಿದ್ದೀರಲ್ಲ? ನಾನು ಈ ಫೈಲ್ ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೀನಿ. ಹಾಗಾಗಿ ಮತ್ತೆ ನೋಡೋ ತಾಪತ್ರಯ ಬೇಡ. ಇನ್ನೊಂದು ವಾರದಲ್ಲಿ ಒತ್ತುವರಿ ಕೆರೆಯನ್ನು ಸರ್ವೆ ಮಾಡೋಕ್ಕೆ ಬರ್ತಾರೆ. ನೀವು ರೆಡಿಯಾಗಿರಿ. ಮತ್ತೆ ನಿಮಗೆ ಸಮನ್ಸ್ ಬರುತ್ತೆ. ಆದಷ್ಟು ಬೇಗ ಡೆಮಾಲಿಷ್ ಕೂಡ ಆಗುತ್ತೆ. ನೀವು ಯಾವುದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿರೋದು ಒಳ್ಳೆಯದು ಎಂದು ಕೇಳಿದ್ದ. ಶಿವು ಮಾತಿಗೆ ಪ್ರಣೀಶ್ ಸಿಟ್ಟು ಸ್ಫೋಟಿಸಿತ್ತು. ಮೊದಲೆರಡು ಬಾರಿ ಮೆದುವಾಗಿ ಕೇಳಿ ಸೋತಿದ್ದ. ಇವಾಗ ವಾರ್ನಿಂಗ್ ನೀಡಲು ಸಿದ್ಧನಾಗಿದ್ದ. ಡಿಸಿ, ನಿಂಗೆ ನಾನು ಯಾರು ಅಂತ ಗೊತ್ತಿಲ್ಲ. ನೀನು ಅಂದ್ಕೊಂಡಿರೋ ಹಾಗೆ ನಾನು ಅನಾಗರಿಕನೂ ಅಲ್ಲ, ಕೈಲಾಗದವನೂ ಅಲ್ಲ. ನಾನು ನಿನಗಿಂತ 10 ಪಟ್ಟು ದೊಡ್ಡವನು. ನಿನ್ನ ಹುದ್ದೆ ದೊಡ್ಡದಿರಬಹುದು, ಆದರೆ ನಾನು ನಿನ್ನ ಹುದ್ದೆಗೆ ನಿನಗೆ ಇಬ್ಬರಿಗೂ ಅಪ್ಪ. ಸುಮ್ಮನೆ ಸೈನ್ ಮಾಡಿ ತೆಪ್ಪಗಿರು. ಇಲ್ಲ ಅಂದರೆ ನೀನು ಇಲ್ಲಿಗೆ ಬಂದಿದ್ದಷ್ಟೇ ರೆಕಾರ್ಡಲ್ಲಿರುತ್ತೆ. ಇಲ್ಲಿಂದ ಎಲ್ಲಿಗೆ ಹೋದೆ, ಹೇಗೋದೆ ಅನ್ನೋದು ನಿನಗೆ ಮಾತ್ರ ಅಲ್ಲ, ಇಡೀ ಈ ಏರಿಯಾಗೆ ಇದಲ್ಲಿರೋರಿಗೆ ಯಾರಿಗೂ ಗೊತ್ತಾಗಲ್ಲ. ಹಾಗೆ ಮಾಡ್ತೀನಿ ತಿಳ್ಕೊ ಅಂತಿದ್ದ. ಶಿವು ತನ್ನ ಮುಂದೆ ಇದ್ದ ಬೆಲ್ ಬಾರಿಸಿದ್ದ. ಏನೂ ಮಾತನಾಡದೆ ಆಚೆಯಿಂದ ಬಂದ ಸೆಕ್ಯೂರಿಟಿ ಓಡಿ ಬಂದಿದ್ದ. ಅವರಿಗೆ ಹೆಚ್ಚೇನು ಮಾತನಾಡದೆ ಕೈಯಲ್ಲೇ ಆಚೆ ಕಳುಹಿಸು ಎಂದು ಕೇಳಿದ್ದ. ಅಷ್ಟೇ. ಅವನ ಮಾತಿಗೆ ಕರೆದುಕೊಂಡು ಹೋಗಲು ಧೈರ್ಯವೂ ಇಲ್ಲದೆ ಡಿಸಿಯ ವಿರುದ್ಧ ನಿಲ್ಲಲು ಆಗದೆ ಬೆವರುತ್ತಲೇ ಡಿಸಿ ಕಚೇರಿಯಿಂದ ಆಚೆ ಕರೆದುಕೊಂಡು ಹೋಗಿದ್ದ ವಾಚ್ಮೆನ್ ನಿಂಗೆ ಇದೆ ಎನ್ನುತ್ತಾ ತೋರು ಬೆರಳು ತೋರಿಸಿ ಆವಾಜ್ ಹಾಕಿ ಆಚೆ ನಡೆದಿದ್ದ. ಶಿವು ನಗುತ್ತಾ ಅವರನ್ನೇ ನೋಡುತ್ತಿದ್ದ. ಪ್ರಣೀಶ್ ಆಚೆ ಹೋದಂತೆ ಯಾರದೋ ನಂಬರ್ಗೆ ಡಯಲ್ ಮಾಡಿದ್ದ. ಅದರಲ್ಲಿ ಬ್ಯುಸಿ ಇದ್ದ. ಮತ್ತೆ ಹಣೆ ಚಚ್ಚಿಕೊಳ್ಳುತ್ತಾ ಕುಳಿತನು. ಅವನ ತಲೆಯಲ್ಲಿ ಏನೋ ಓಡುತ್ತಿದೆ. ಅದು ಅವನಿಗಷ್ಟೇ ತಿಳಿದಿತ್ತು. ದಿಶಾ ತನ್ನ ಸ್ಕೂಲ್ನಲ್ಲಿ ಇಂದು ಎಲ್ಲರಿಗೂ ತನ್ನ ಡ್ಯಾಡಿ ಬಂದಿದ್ದಾರೆ ಎಂದು ಪರಿಚಯಿಸಿದ್ದಳು. ಹಾಗಾಗಿ ಖುಷಿಯಾಗಿ ಚಪ್ಪಾಳೆ ತಟ್ಟಿ ಎಲ್ಲರಿಗೂ ಹೇಳಿದ್ದಳು. ಎಲ್ಲರಿಗೂ ಸಿಹಿ ಕೂಡ ನೀಡಿ ಅವಳ ಖುಷಿಯನ್ನು ಎಲ್ಲರೊಂದಿಗೆ ಹಂಚಿಕೊಂಡಿದ್ದಳು. ಅವಳಿಗೆ ಇಂದು ಅವಳ ಡ್ಯಾಡಿ ಬಂದಿರುವುದು ಸ್ವರ್ಗದ ದೇವರೇ ಬಂದು ಅವಳ ಮುಂದೆ ನಿಂತಂತೇನೋ ಅನ್ನಿಸುತ್ತಿತ್ತು. ಇಂದು ಧರಣಿ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಉಳಿದಿದ್ದಳು. ತನ್ನ ಪ್ರೀತಿಯ ಮಕ್ಕಳನ್ನು ತುಂಬ ಮಿಸ್ ಮಾಡಿಕೊಂಡಿದ್ದಳು. ಆದರೆ ಇಂದು ಶಿವನ್ನು ಒಪ್ಪಿಸಿ ತೀರುತ್ತೇನೆಂಬ ಭರವಸೆ ಇಟ್ಟುಕೊಂಡಿದ್ದಳು. ತನ್ನ ಪತಿಗಾಗಿ ಕಾಯುತ್ತಿದ್ದಳು. ಈ ಕಡೆ ಸಂಜೆ ತನ್ನ ಡ್ಯೂಟಿಯಿಂದ ಮುಗಿಸಿಕೊಂಡು ಬಂದವನು ಸ್ಕೂಲ್ ಹೊರಾಂಗಣದ ಆಚೆ ನಿಂತಿದ್ದ. ದಿಶಾ ಟೀಚರ್ ಕೈ ಸಂದಿಯಲ್ಲೇ ಶಿವುವನ್ನು ಕಂಡು ಕೈ ಬೀಸಿ ಡ್ಯಾಡಿ ಎಂದು ಕೂಗಿದ್ದಳು. ಅಷ್ಟರಲ್ಲಿ ಆಚೆ ಬಂದಿದ್ದ ಶಿವು ಕಂಡು ಟೀಚರ್ ಆಚೆ ಬಿಡಲು ಓಡಿ ಬಂದಿದ್ದಳು. ಕೈಚಾಚಿ ಹೆಗಲ ಮೇಲೆ ಎತ್ತು ಕಾರ್ ಏರಿದ್ದ. ಅಪ್ಪ ಮಗಳು ಇಬ್ಬರು 10 ನಿಮಿಷದಲ್ಲಿ ಕರುಣಿಗೆ ಚಾಕ್ಲೇಟ್ ತೆಗೆದುಕೊಂಡು ಬಂದಿದ್ದರು. ಅಪ್ಪನೊಂದಿಗೆ ಬಂದ ಮುದ್ದು ಮೊಮ್ಮಗಳನ್ನು ಕೈದಂಬಿ ಎತ್ತಿಕೊಂಡಿದ್ದ ಪಾರ್ವತಿಯವರು ಒಳಗೆ ಬರಲು ಧರಣಿ ನಗುತ್ತಾ ಇಬ್ಬರಿಗೂ ಸ್ವಾಗತಿಸಿದ್ದಳು. ಕರ್ಣ ಅಕ್ಕನನ್ನು ಕಂಡು ಖುಷಿಪಟ್ಟು ಸ್ವಾಗತಿಸಿದ್ದ. ಶಿವು ಕೆಲಸದ ಒತ್ತಡದಿಂದ ಕೈಯಲ್ಲಿ ಫೋನ್ ಹಿಡಿದು ತನ್ನ ರೂಮ್ ಕಡೆ ಹೋಗಿದ್ದ.
ದಿಶಾಗೆ ಫ್ರೆಶ್ ಮಾಡಿಸಿ ಅವಳನ್ನು ಕರೆತರುತ್ತಿದ್ದ ಧರಣಿಯಿಂದ ಕರ್ಣ ಮತ್ತು ದಿಶಾ ಇಬ್ಬರನ್ನು ಗಾರ್ಡನ್ಗೆ ಕರೆದುಕೊಂಡು ಹೋಗುವುದಾಗಿ ಪಾರ್ವತಿ ಆಡಿಸಲು ಹೋದರೆ ಧರಣಿ ಶಿವು ರೂಮ್ಗೆ ಹೋಗಿದ್ದಳು. ಶಿವು ಬಾಲ್ಕನಿಯಲ್ಲಿ ಕಿವಿಗೆ ಫೋನ್ ಹಿಡಿದು ನಿಂತಿದ್ದ. ಅದಕ್ಕಿಂತ ಆಶ್ಚರ್ಯದ ಸಂಗತಿಯೆಂದರೆ ಅವನ ಕೈಯಲ್ಲಿ ಸಿಗರೇಟ್ ಹಿಡಿದು ನಿಂತಿದ್ದು. ಅದನ್ನು ಕಂಡ ಧರಣಿಗೆ ಆಶ್ಚರ್ಯವೋ ಆಘಾತವೋ ಅವಳಿಗೂ ತಿಳಿಯಲಿಲ್ಲ. ಅವನ ಫೋನ್ನಲ್ಲಿ ಆ ಕಡೆಯಿಂದ ಬರುತ್ತಿದ್ದ ದನಿ ಕೇಳುತ್ತಿರಲಿಲ್ಲ. ಆದರೆ ಶಿವು ಮಾತ್ರ ಇಲ್ಲ, ಜೀವಕ್ಕೆ ಇಷ್ಟು ಬೇಗ ತೊಂದರೆ ಆಗಬಾರ್ದು, ಮೈಕೈ ಮುರಿದರೂ ಪರವಾಗಿಲ್ಲ, ಆದರೆ ಹೆದರಬೇಕು, ಮಿಸ್ ಆಗಬಾರ್ದು ಎಂದಿದ್ದ. ಅವನ ಮಾತು ತುಂಬ ವಿಚಿತ್ರ ಅನ್ನಿಸಿತ್ತು. ಅವಳು ಹಿಂದೆಯಿಂದ ಭುಜ ತಟ್ಟಲು ಅಷ್ಟರಲ್ಲಿ ತುಟಿ ಮಧ್ಯೆ ಸಿಗರೇಟ್ ಹಿಡಿದು ಒಂದು ಬಾರಿ ಹೀರಿ ಹಿಂದೆ ನೋಡಿದ್ದ. ಧರಣಿ ಕಂಡು ಕೂಡಲೇ ಅದನ್ನು ನೆಲಕ್ಕೆ ಬಿಸಾಕಿ ನೆಲಕ್ಕೆ ಗಾಳಿ ಬಿಟ್ಟು ಅವಳನ್ನು ನೋಡಲು ಅವಳು ಆಗಂತುಕ ಕಂಡಂತೆ, ನೀವು ಸಿಗರೇಟ್ ಯಾವಾಗಿಂದ ಅಭ್ಯಾಸ ಇದೆ ಎಂದು ಮೆಲುವಾಗಿ ಕೇಳಿದ್ದಳು. ಅವಳನ್ನು ತನ್ನೆಡೆಗೆ ಎಳೆದುಕೊಂಡು ಅವಳ ಭುಜಕ್ಕೆ ತನ್ನ ತಲೆಯನ್ನು ಊರಿ, ನೀನನ್ನು ಬಿಟ್ಟು ಹೋದಾಗಿಂದ ವಾಯುಮಾಲಿನ್ಯದ ಜೊತೆ ಜಲಸಂಚಾರವೂ ಅಭ್ಯಾಸವಾಗಿದೆ ಎಂದರೆ ಏನೂ ಅರ್ಥವಾಗದೆ ಅವನನ್ನೇ ನೋಡಿದರೆ ಧರಣಿಗೆ ಅವನ ಕೈ ಇಶಾರೆಯ ಮೂಲಕ ಕುಡಿಯುವ ಅಭ್ಯಾಸ ಕೂಡ ಇದೆ ತೋರಿಸಿದ್ದರೆ ಅವಳು ಮುಜುಗರವಾಗಿ ಅವನ ಕೈ ಬಿಡಿಸಿ ಅವನಿಂದ ದೂರ ನಿಂತು ಅವಳಿಂದ ಬಾಯಿಂದ ಬರುತ್ತಿದ್ದ ವಾಸನೆಯನ್ನು ಸಹಿಸಲಾಗುತ್ತಿಲ್ಲ ಎನ್ನುವಂತೆ ಮುಖ ಸಿಂಡರಿಸಿಕೊಂಡಿದ್ದಳು. ಇದೆಲ್ಲ ಒಳ್ಳೆಯ ಅಭ್ಯಾಸ ತಾನಾ? ಒಳ್ಳೆ ಅಭ್ಯಾಸ ಅನ್ಸುತ್ತಾ? ನಾನಿಲ್ಲ ಅಂದರೆ ಇದೆಲ್ಲ ಕಲಿಬಹುದಾ? ಹಾಗಿದ್ರೆ ಇವಾಗ ನಾನು ಸಿಕ್ಕಿದ್ದೀನಿ ತಾನೇ, ಮತ್ತೆ ಬಿಡಬಹುದು ಅಲ್ವಾ ಎನ್ನುತ್ತಾ ಅವನಿಂದ ದೂರ ನಿಂತಳು. ಆದರೆ ಅವನು ದೂರ ಹೋಗಲು ಬಿಡುವ ಶಿವು ಆಗಿರಲಿಲ್ಲ. ಅವಳು ದೂರ ಹೋದಂತೆಲ್ಲ ಅವನು ಮತ್ತೊಂದು ಸಿಗರೇಟ್ ತುಟಿಯ ನಡುವೆ ಇಡಲು ಅದನ್ನು ಕೈಯಿಂದ ಕಿತ್ತು ನೆಲಕ್ಕೆ ಬಿಸಾಡಿದ್ದಳು ಧರಣಿ. ಅಷ್ಟೇ, ಅವಳ ನಡುವು ಅವನ ಕೈಯಲ್ಲಿತ್ತು. ಅವನನ್ನು ನೋಡುತ್ತಾ ಕೇಳಿದಳು, ಪ್ಲೀಸ್ ನನಗೋಸ್ಕರ ಇದೆಲ್ಲ ಬಿಡ್ತೀರಾ ಅಂತ. ಶಿವು ನಗುತ್ತಾ ಉತ್ತರಿಸಿದ್ದ, ನೀನೇ ಕಲಿಸಿರೋದು, ನೀನೇ ಬಿಡಿಸು, ಎಲ್ಲ ನಿನ್ನ ಕೈಲೇ ಇರೋದು ಎನ್ನುವವನ ಮಾತಿನಲ್ಲಿ ಕಂಪ್ಲೇಂಟ್ ಇದ್ದರೂ ಕೈ ಅವಳನ್ನು ಮತ್ತೇರಿಸುವಂತೆ ಸಂಚರಿಸುತ್ತಿತ್ತು. ಅವನ ಕೈ ತಡೆದು ಮಕ್ಕಳು ಹೊರಗಿದ್ದಾರೆ, ಹೋಗಬೇಕು ಎಂದು ಹೋಗುವವಳು ಮತ್ತೆ ಅವನ ತೆಕ್ಕೆಗೆ ಬಿದ್ದಿದ್ದಳು. ಸಿಗರೇಟ್ ಬಿಡು ಅಂದೆ, ಆದರೆ ಅದರ ಅಡಿಕ್ಷನ್ ನೀನೇ ಅಂತ ಹೇಳಿದ್ನಲ್ಲ. ಸಿಗರೇಟು ದೂರ ಆಗಿ ನೀನು ದೂರ ಆದರೆ ಹೇಗೆ ಎಂದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಎನ್ನುವಂತೆ ನೋಡಿದ್ದಳು. ಅವಳ ಪ್ರಶ್ನೆಗೆಲ್ಲ ಉತ್ತರ ನೀಡುವೆ, ವೆಯ್ಟ್ ಮಾಡು ಎನ್ನುವಂತೆ ಅವಳನ್ನು ಗೋಡೆಗೆ ಅಂಟಿಸಿ ಮುಖದ ಮೇಲೆ ಬೆರಳಿನಲ್ಲಿ ಚಿತ್ರ ಬಿಡಿಸುತ್ತಾ ಮಾತು ಶುರು ಮಾಡಿದ್ದ. ಅವನ ಮಾತಿನ ಎದುರು ಈಕೆ ಸ್ತಬ್ಧವಾದ ಗೊಂಬೆಯಾಗಿದ್ದಳು ಅಷ್ಟೇ. ಅವಳನ್ನು ಮನಸಾರೆ ಮುತ್ತಿಡುತ್ತಾ ಕೊರಳಿಗೆ ಮುತ್ತಿನ ಹಾರ ಹಾಕುತ್ತಾ ಹೇಳಿದ್ದ, ನಾನು ತುಂಬ ಆಸೆ ಬುರುಕ ಅನಿಸುತ್ತೆ, ಅದಕ್ಕೆ ದೇವರು ನನ್ನೆಲ್ಲ ಆಸೆಗೂ ಅಡ್ಡವಾಗಿ ಅವನ ಪ್ಲ್ಯಾನ್ ಮಾಡುತ್ತಾನೆ. ನಾನಾಗ ನಿಮ್ಮಕ್ಕನ್ನ ಪ್ರೀತಿಸಲೇ ಇಲ್ಲ, ಆದರೆ ಅವಳೇ ನನ್ನನ್ನು ಪ್ರೀತಿಸುವಂತೆ ಮಾಡಿದ್ಲು. ನಾನು ನಿಷ್ಠೆಯಿಂದ ಪ್ರೀತಿ ಮಾಡಿದ್ದೆ, ಆದರೆ ಅವಳ ಕನಸಿನ ಮುಂದೆ ನಾನು ತೃಣ ಅನ್ನಿಸಿ ಬಿಟ್ಟು ಹೋದಳು. ಆದರೆ ನಾನು ನಿಜವಾಗಿ ಪ್ರೀತಿ ಮಾಡಿದ್ದೆ. ಆವಾಗ ನನಗೆ ನಿಜವಾದ ಪ್ರೀತಿ ಅಂದರೆ ನಾವು ಪ್ರೀತಿಸಿದ ವ್ಯಕ್ತಿ ಎಲ್ಲೇ ಇದ್ದರೂ ಖುಷಿಯಾಗಿ ಸಂತೋಷವಾಗಿರಬೇಕು ಅನ್ನೋದೇ ಆಗಿತ್ತು. ಅದಕ್ಕಾಗಿ ನಾನು ಅವಳ ಬಯಸಿದಂತೆ ಅವಳ ಬದುಕು ಆಗಲಿ ಎಂದು ಅವಳನ್ನು ಅವಳ ಪಾಡಿಗೆ ಬಿಟ್ಟೆ. ಅವಳಿಗೆ ನನಗಿಂತ ಅವಳ ಕನಸೇ ದೊಡ್ಡದು ಎನ್ನುವಾಗ ಅದಕ್ಕೆ ಖುಷಿ ಕೊಡುತ್ತೆ ಅಂದಾಗ ನಾನು ಅವಳನ್ನು ನನ್ನಿಂದ ದೂರ ಮಾಡಿಕೊಂಡೆ. ಬರೀ ದೂರ ಅಲ್ಲ, ಅವಳನ್ನು ನನ್ನ ಮನಸ್ಸಿನ ಕಲ್ಪನೆಯಿಂದ, ಬದುಕಿನಿಂದ, ಎಲ್ಲದರಿಂದ ಎರೇಸ್ ಮಾಡಿದ್ದೆ. ನಂತರ ಒಬ್ಬ ಸಾದಾ ಸೀದಾ ಮನುಷ್ಯ, ಯಾವುದೇ ಡಿಮ್ಯಾಂಡ್ ಇಲ್ಲ, ಯಾವುದೇ ಡ್ರೀಮ್ ಇಲ್ಲದ ಸರ್ವೇ ಸಾಮಾನ್ಯ ಮನುಷ್ಯನಾಗಿ ಉಳಿದು ಬಿಟ್ಟಿದ್ದೆ. ಆವಾಗಲೇ ಈ ಖಾಲಿ ಹೃದಯ, ವ್ಯಕ್ತಿ, ಆಳೆ ಏನಾದರೂ ಅನ್ಕೋ, ಅದರಲ್ಲಿ ನೀನು ನಿನ್ನ ಬಣ್ಣ ಬಣ್ಣದ ಹೆಜ್ಜೆ ಇಟ್ಟು ಬಂದಿದ್ದೆ. ನನಗೆ ಪ್ರೀತಿ ಮೇಲೆ ನಂಬಿಕೆ ಕಳೆದು ಹೋಗಿತ್ತು ಅಂತ ಹೇಳೋದಿಲ್ಲ, ಆದರೆ ಪ್ರೀತಿ ಅನ್ನೋ ಪದದ ಅರ್ಥ ತಪ್ಪಾಗಿ ತಿಳಿದಿತ್ತು ಅಷ್ಟೇ. ಆದರೆ ನೀನು ನನ್ನ ಬದುಕಿಗೆ ಬಂದ ಮೇಲೆ ಅದರ ನಿಜವಾದ ಅರ್ಥ ನನಗೆ ಗೊತ್ತಾಗಿತ್ತು. ನಾನು ಪ್ರೀತಿ ಅಂತ ತಿಳಿದು ವ್ಯಾಮೋಹ ಮಮಕಾರವನ್ನು ಪ್ರೀತಿ ಅಂದ್ಕೊಂಡು ನನ್ನ ಕನಸನ್ನೆಲ್ಲ ಬಿಟ್ಟು ಬೇರೆಯದೇ ಲೋಕದಲ್ಲಿ ಬದುಕ್ತಾ ಇದ್ದೆ. ಆದರೆ ನೀನು ಬಂದ ಮೇಲೆ ನನ್ನ ಕನಸಿನ ಮೇಲೆ ನನ್ನ ಸವಾರಿ ಶುರು ಮಾಡಿತ್ತು. ನೀನು ನನ್ನ ಪ್ರತಿ ಮಿಡಿತಕ್ಕೂ ಬೆರೆತು ಬಿಟ್ಟಿದ್ದೆ. ನನ್ನ ಬೆಳಗ್ಗೆ ನಿನ್ನಿಂದ ಶುರುವಾಗಿ ರಾತ್ರಿ ನಿನ್ನಿಂದಲೇ ಮುಗಿಯಬೇಕಿತ್ತು. ಅಷ್ಟು ಪ್ರೀತಿಸುತ್ತಿದ್ದೆ ನಿನ್ನ. ಕೇವಲ 1 ವರ್ಷದಲ್ಲಿ ನೀನು ನನ್ನನ್ನು ಪ್ರೀತಿಯ ಪರ್ವತದ ತುದಿ ತಲುಪಿಸಿದ್ದೆ. ಕೇವಲ 3 ತಿಂಗಳಲ್ಲಿ ನಿನ್ನ ಮೋಹದಲ್ಲಿ ಮುಳುಗಿಸಿದ್ದೆ. ಬರೀ ಪ್ರೀತಿ ಮಾಡಿರಲಿಲ್ಲ, ನಿನ್ನ ಬೆವರ ಹನಿಗೂ, ಕೂದಲ ಸುವಾಸನೆಗೂ, ಆ ನಿನ್ನ ಕಣ್ಣ ಹನಿಗೂ, ಆ ನಿನ್ನ ಅಪ್ಪುಗೆಗೂ, ಒಟ್ಟಾರೆ ನಿನ್ನ ಅಂದಕ್ಕೆ ನಾನು ಅಡಿಕ್ಟ್ ಆಗಿದ್ದೆ. ನಿನ್ನ ಮಾತು ಕೇಳದೆ ಇರಲಾರೆ ಎನ್ನುವಷ್ಟು ಹೋಗಿದ್ದೆ. ನಿನಗೆ ಗೊತ್ತೇ, ನಿನಗೆ ಕಬಡ್ಡಿ ಟೂರ್ನಿಮೆಂಟ್ನಲ್ಲಿ ನಿನಗಾಗಿ ಅದೆಷ್ಟು ವಿರಹ ಸಹಿಸಿದ್ದೆ ನನಗಷ್ಟೇ ಗೊತ್ತು. ಆಗ ಊರಿನ ಜಾತ್ರೆಯಲ್ಲಿ ಬರೀ ಅಮ್ಮನ ಕೈಯಲ್ಲಿ ನಂಬಿ ಬಂದಂಥ ಮಗುವಂತೆ ಇಡೀ ಪ್ರಪಂಚದಲ್ಲಿ ನಿನ್ನನ್ನಷ್ಟೇ ಬಯಸುವ ನನ್ನನ್ನು ಬಿಟ್ಟು ಬಂದೆಯಲ್ಲ. ಗೊತ್ತಾ ನಿನಗೆ, ನಾನು ಅದೇ ಜಾತ್ರೆಯಲ್ಲಿ ಕಳೆದು ಹೋದ ಮಗುವಂತೆ ಆಗಿದ್ದೆ. ಯಾರೋ ಬಂದು ನಿಮ್ಮಮ್ಮ ನಾನು ಅಂದರೆ ಮಗು ಹೇಗೆ ಒಪ್ಪೋದಿಲ್ಲವೋ ಹಾಗೆ ನಾನು ನಿನ್ನ ಸುವಾಸನೆಯನ್ನು ಬೇರೊಬ್ಬರಲ್ಲಿ ಹೇಗೆ ಪಡೆಯಲಿ? ಅದು ಸಾಧ್ಯವಾಗಲಿಲ್ಲ. ನೀನೇ ಹೇಳು. ಅದಕ್ಕೆ ನನ್ನ ಯಾರೂ ಅರ್ಥ ಮಾಡಿಕೊಳ್ಳದೆ ಎಲ್ಲರೂ ಅವರು ಮತ್ತೊಂದು ಮದುವೆ ಆಗು ಅಂದರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ನಾನು ನಿನಗೆ ಅದೆಷ್ಟು ಅಡಿಕ್ಟ್ ಆಗಿದ್ದೀನಿ ಅಂತ. ಯಾರಿಗೂ ನಾನು ಹೇಳುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ.
ಎಲ್ಲ ಗೊತ್ತಿದ್ದ ನೀನೇ ನನ್ನಿಂದ ದೂರ ಹೋದ ಮೇಲೆ ಬೇರೆ ಯಾರಿಗೂ ನಾನು ಅದನ್ನು ಹೇಳಿ ಅರ್ಥ ಮಾಡಿಸುವ ಅವಶ್ಯಕತೆ ಇಲ್ಲ ಅನ್ನಿಸಿತು. ನಿನ್ನ ಮೇಲೆ ನನಗೆ ಕೋಪ ಇಲ್ಲ, ಆದರೂ ಭಯ. ಎಲ್ಲಿ ನನ್ನ ಪ್ರೀತಿ ನನ್ನಿಂದ ದೂರ ಆಗುತ್ತೋ ಅನ್ನೋದು ಈಗಲೂ ನನ್ನ ಎದೆಯಲ್ಲಿ ಜೀವಂತವಾಗಿದೆ. ನಿನ್ನಿಂದ ದೂರವಾಗಿ ಅನುಭವಿಸಿದ್ದ ಕಷ್ಟಗಳು ಅಷ್ಟಿಷ್ಟಲ್ಲ. ತುಂಬ ಕಷ್ಟಪಟ್ಟೆ ಅದರಿಂದ ಆಚೆ ಬರಲು. ಆದರೆ ನೀನು ಇಂದಿಗೂ ಈ ನಿನ್ನ ಮೋಹದ ಪ್ರೀತಿಯ ಜಾಲದಿಂದ ಹೊರಬರಲಾಗದಂತೆ ಹೆಣೆದಿದ್ದೀಯ. ಅದು ನಿನಗೆ ನನಗಷ್ಟೇ ಗೊತ್ತು. ಅದಕ್ಕೆ ನನ್ನ ಎಲ್ಲ ಹುಚ್ಚ ಎನ್ನುತ್ತಿದ್ದರು. ಹೌದು, ನಾನು ಹುಚ್ಚ. ಆದರೆ ಯಾವುದರ ಹುಚ್ಚ ಅನ್ನೋದು ನನಗಷ್ಟೇ, ನಿನಗಷ್ಟೇ ಗೊತ್ತು. ಅದನ್ನು ಎಲ್ಲರಿಗೂ ಹೇಳಿಕೊಂಡು ಹುಚ್ಚಾಟ ನನಗಿಲ್ಲ. ಈ ಹುಚ್ಚಾಟದ ಹುಚ್ಚು ಬಯಕೆಗಳನ್ನು ನಾನು ಹಿಡಿತಕ್ಕೆ ತೆಗೆದುಕೊಳ್ಳಲು ತುಂಬ ಪ್ರಯತ್ನಿಸಿದ್ದೆ. ಆದರೆ ಅದು ನಿನ್ನಿಂದ ಮಾತ್ರ ಸಾಧ್ಯವಾಗುತ್ತಿತ್ತು. ಆದರೆ ನೀನು ನನ್ನೊಂದಿಗೆ ಇರಲಿಲ್ಲ. ಅದಕ್ಕೆ ಇದರೆಲ್ಲದರ ಮೊರೆ ಹೋಗಬೇಕಾಗಿತ್ತು. ನಿನ್ನನ್ನು ಹಚ್ಚಿಕೊಂಡಿರುವಷ್ಟು ಹುಚ್ಚನಾಗಿ ಇವೆಲ್ಲವನ್ನೂ ಹಚ್ಚಿಕೊಂಡಿಲ್ಲ. ನಿನ್ನಿಂದ ನಿನ್ನಷ್ಟೇ ಶುದ್ಧವಾಗಿ ದೂರ ನಿಂತು ನಿನಗಾಗಿ ಕಾಯುತ್ತಿರುವ ನಾನು ಇವುಗಳ ಮೊರೆಯಾಗಿ ಇರುವುದು ಅವಶ್ಯಕವಾಗಿತ್ತು. ನನಗೆ ಇವುಗಳೇ ಜೊತೆಯಾಗಿತ್ತು. ಇನ್ನೇನಿದ್ದರೂ ಇದನ್ನು ಬಿಡಿಸೋ ಕೆಲಸ ನಿನ್ನ ಕೈಯಲ್ಲೇ ಇರೋದು. ನನಗೆ ನನ್ನ ಭಾವನೆ ಹಿಡಿತಕ್ಕೆ ನೀನು ತರಬೇಕು. ಇಲ್ಲ, ಇವುಗಳನ್ನೇ ಬಳಸಬೇಕು. ನೀನು ನನ್ನವಳಾಗುವ ಮೊದಲೇ ಹೇಳಿದ್ದೆ. ನಾನು ನಿನಗಾಗಿ ತುಂಬ ಸಹಿಸಿಕೊಳ್ಳುವೆ, ಕಾಯುವೆ. ಆದರೆ ಒಮ್ಮೆ ಬೇಕು ಅನ್ನಿಸಿದ ಮೇಲೆ ನೀನೇ ಸೋಲಬೇಕು ಎಂದು. ನೀನು ಒಪ್ಪಿಗೆ ಕೊಟ್ಟು ನನ್ನಿಂದ ದೂರಾದೆ. ನಿನ್ನದೇ ತಪ್ಪು ತಾನೇ? ಈಗಲೂ ಅಷ್ಟೇ. ನನ್ನಲ್ಲಿನ ಗುಣ ವಿಶೇಷಗಳ ಎಲ್ಲದರ ಬದಲಾವಣೆಯು ನಿನ್ನಿಂದ ಅಷ್ಟೇ ಸಾಧ್ಯ ಎನ್ನುತ್ತಾ ಅವಳ ಮೈತುಂಬ ಮುತ್ತಿನ ಉಡುಗೊರೆ ನೀಡಿ ಕೊಟ್ಟ ಬಂದ ಶಿವು ಮತ್ತೆ ಅವಳ ಮುಖದ ಎದುರು ನಿಂತಿದ್ದ. ಅವನ ಮಾತಿಂದ ಅವಳ ಮನಸ್ಸು ನೊಂದಿತ್ತು. ತನ್ನಿಂದ ಅದೆಷ್ಟು ಮಾನಸಿಕ ಯಾತನೆ ಅನುಭವಿಸಿದ್ದಾರೆ ಶಿವು ಎಂದು. ಅವನು ಅದೇ ನೋಟವನ್ನು ಅವಳನ್ನು ನೋಡುತ್ತಿದ್ದರೆ ಅವಳು ಯಾವುದೋ ಯೋಚನೆಯಲ್ಲಿ ಅವನನ್ನೇ ನೋಡುತ್ತಿದ್ದರೆ ಶಿವು ಕೈ ಮತ್ತೆ ಕಿಟಕಿಯ ಮೇಲಿದ್ದ ಸಿಗರೆಟ್ ಪ್ಯಾಕ್ ಮೇಲೆ ಹೋಗಿತ್ತು. ಮೊದಲಿನ ಧರಣಿಗೆ ಈ ಮಾತುಗಳು ಆಳ ಅರ್ಥ ತಿಳಿಯುತ್ತಿರಲಿಲ್ಲ. ಆದರೆ ಇವಾಗಿನ ಮೆಚೂರ್ ಹೆಂಗಸಾಗಿದ್ದಳು. ಅವನು ಅಷ್ಟೊತ್ತು ಹೇಳಿದ್ದು ಅರ್ಥ ಆಗಿತ್ತು. ಅವನ ಕೈ ತಡೆಯುತ್ತಾ ಅವನ ಮುಖವನ್ನು ಬೊಗಸೆಯಲ್ಲಿಡಿದಾಗ ಅವನ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಅವನ ಕೈಯಿಂದ ಸಿಗರೆಟ್ ಜಾರಿ ನೆಲಕ್ಕೆ ಬಿದ್ದಿತ್ತು. ಅವಳ ಮುಖವನ್ನು ಕೈ ತುಂಬ ಹಿಡಿದು ಮೆಲುವಾಗಿ ಕೇಳಿದ್ದ, ನನ್ನ ಅಡಿಕ್ಷನ್ ನೀನು ಮಾತ್ರ ಆಗಿರ್ತೀಯ. ಬೇರೆ ಯಾವುದಕ್ಕೂ ಅವಕಾಶ ಕೊಡಬೇಕಾ? ಕೊಡಬೇಡ. ಎಲ್ಲವೂ ನಿನ್ನ ಕೈಲಿದೆ. ಮತ್ತೆ ನನ್ನ ಬಿಟ್ಟು ದೂರ ಹೊತ್ತೆ ಹೋದರೆ ನಾನು ಸಹಿಸೋದಿಲ್ಲ. ನೀನು ನಿಮ್ಮ ಶಿವು ಸರ್ ಬದಲಿಗೆ ರಾಕ್ಷಸನನ್ನು ನೋಡ್ತೀಯ ಎನ್ನುವ ಅವನ ಮಾತು ಪೂರ್ಣವಾಗುವ ಮೊದಲೇ ಧರಣಿ ಅವನ ತುಟಿಯನ್ನು ಬಂಧಿಸಿದ್ದಳು. ಶಿವು ಅವಳಲ್ಲಿ ತನ್ನನ್ನು ಮರೆತು ಹೋಗಿದ್ದ. ಬೆಳಗಿನ ಆಯಾಸ, ಮನದಲ್ಲಿನ ಭಯ ಎರಡೂ ಶಿವುವನ್ನು ಸಾಕಷ್ಟು ಕುಗ್ಗಿಸಿತ್ತು. ಅವನು ಮಗುವಾಗಿ ಮಲಗಿರುವುದನ್ನು ನೋಡಿ ಧರಣಿ, ನಾನು ನಿಮಗೆ ಇಷ್ಟೊಂದು ನೋವು ಕೊಡ್ತಿದ್ದೀನಿ ಅನ್ನೋದರ ಅರಿವು ನನಗೆ ಇರಲಿಲ್ಲ. ನಿಮ್ಮ ಮನದಾಳದಿಂದ ಹೇಳುತ್ತಿದ್ದ ಪ್ರತಿ ಮಾತಿನಲ್ಲೂ ಎಷ್ಟೊಂದು ಬೇಡಿಕೆಗಳಿವೆ ಎಂದು ನನಗೆ ತಿಳಿದಿರಲಿಲ್ಲ. ಆದರೆ ಇವಾಗ ನಿಮ್ಮ ಪ್ರತಿ ಬೇಡಿಕೆಯೂ ನನಗೆ ಅರ್ಥವಾಗಿದೆ ಶಿವು ಸರ್. ನೀವು ಯಾವಾಗಲೂ ನನ್ನ ಶಿವು ಸರ್ ಮಾತ್ರ ಆಗಿರ್ತೀರ. ನೀವು ನನ್ನೊಟ್ಟಿಗೆ ಮಾತ್ರ ರಾಕ್ಷಸ ಆಗಿರಬೇಕು. ಈ ರಾಕ್ಷಸನ ಮನದಲ್ಲಿ ಬರುವ ಸಾವಿರಾರು ಆಸೆಗಳಿಗೂ ನಾನು ಖುಷಿಪಡಿಸುತ್ತೇನೆ. ನಾನು ಅದನ್ನು ಒಪ್ಪುತ್ತೇನೆ ಸರ್. ನೀವು ಮಲಗಿ ಎಂದು ಹಣೆಗೆ ಮುತ್ತಿಟ್ಟು ಹೊರಟಿದ್ದಳು ಧರಣಿ. ಪಾರ್ವತಿ ಒಬ್ಬ ಅಮ್ಮ ಮಾತ್ರ ಅಲ್ಲ, ಆಕೆ ಒಳ್ಳೆ ಸ್ನೇಹಿತೆ ರೀತಿ. ಈ 4 ವರ್ಷದಿಂದ ಮಗನನ್ನು ನೋಡಿದ್ದರು. ಅವರಿಗೆ ತಿಳಿದಿತ್ತು ಶಿವು ವೀಕ್ನೆಸ್ ಕೇವಲ ಧರಣಿ ಮಾತ್ರ. ಕೇವಲ ಶಿವು ಕಣ್ಣಿನಲ್ಲಿ ಕಾಣುತ್ತಿದ್ದ ಆ ನೋವೇ ಹೇಳುತ್ತಿತ್ತು ಅವನು ಧರಣಿಯನ್ನು ಅದೆಷ್ಟು ಹಚ್ಚಿಕೊಂಡಿದ್ದಾನೆಂದು. ಅವನ ನೋವು, ಸಂಕಟ, ವೇದನೆ ನೋಡಲಾಗದೆ ಅದೆಷ್ಟು ದೇವರಿಗೆ ಕೈ ಮುಗಿದಿದ್ದರು. ಅವನ ಜೀವನಕ್ಕೂ ಒಂದು ಹೆಣ್ಣು ಬರುವಂತೆ ಮಾಡು ಎಂದು. ಆದರೆ ಅದು ಕೇವಲ ಧರಣಿಗೆ ಮಾತ್ರ ಶಿವು ಬದುಕಿನಲ್ಲಿ ಅವಕಾಶ ಎಂದು ಅವರಿಗೂ ತಿಳಿದಿರಲಿಲ್ಲ. ಹಾಗಾಗಿ ವ್ಯರ್ಥ ಪ್ರಯತ್ನ ಮಾಡಿ ಸೋತಿದ್ದರು. ಇಂದು ಅವನ ಜೀವನ ಬೆಳಕಾಗುವುದನ್ನು ಕಂಡು ಖುಷಿಪಟ್ಟಿದ್ದರು. ಧರಣಿ ಕೂಡ ಒಂದು ಮಕ್ಕಳೊಂದಿಗೆ ಆಟವಾಡಿ ನಂತರ ಅಮ್ಮನಿಗೆ ಹೇಳಿ ಆಚೆ ಹೋಗಿ ಬರುವುದಾಗಿ ಹೋದರೆ ಶಿವು ಇನ್ನೂ ನಿದ್ದೆಯಲ್ಲಿದ್ದ. ದಿಶಾಕರ್ಣ ಕೂಡ ಅವನನ್ನು ಹಿಂಸಿಸದೆ ಅವನ ಪಾಡಿಗೆ ಅವನನ್ನು ಬಿಟ್ಟು ಅಜ್ಜಿ ಜೊತೆ ಎಂಜಾಯ್ ಮಾಡುತ್ತಿದ್ದರು. ಧರಣಿ ತನ್ನ ಪುಟ್ಟ ಮನೆಯಲ್ಲಿದ್ದ ಸಾಮಾನುಗಳೆಲ್ಲವನ್ನು ಡಿಸಿ ಮನೆಗೆ ಶಿಫ್ಟ್ ಮಾಡಿದ್ದಳು. ಅಷ್ಟರಲ್ಲಿ ಶಿವು ಕೂಡ ಮೆಟ್ಟಿಲಿಳಿದು ಬರುತ್ತಿದ್ದ. ಧರಣಿ ಸಾಮಾನುಗಳನ್ನೆಲ್ಲವನ್ನು ಅಚ್ಚುಕಟ್ಟಾಗಿ ಜೋಡಿಸುತ್ತಿದ್ದರೆ ಕೆಲಸದವರು ಅವಳಿಗೆ ಹೆಲ್ಪ್ ಮಾಡುತ್ತಿದ್ದರು. ಶಿವು ಕಂಡು ಓಡಿ ಬಂದಿದ್ದ ಮಕ್ಕಳನ್ನು ತೋಳಿನಲ್ಲಿ ಪಡೆದು, ದಿಶಾ ಬಂಗಾರಿ, ನಿನಗೆ ಗ್ರ್ಯಾನಿ ಮನೆ ನೋಡಬೇಕು ಅಂತ ಇಷ್ಟ ಇಲ್ವಾ? ನಿನಗೆ ಅಲ್ಲಿ ಮತ್ತೊಬ್ಬರು ಗ್ರ್ಯಾನಿ ಇದ್ದಾರೆ, ಅವರನ್ನು ನೋಡೋದಿಲ್ವಾ ಎಂದಿದ್ದ. ದಿಶಾ ಬಾಯಿ ತೆರೆದು, ಹೌದಾ, ಇನ್ನೊಬ್ಬರು ಇದ್ದಾರಾ ಎಂದರೆ ಧರಣಿ ಕಿವಿ ಅರಳಿದ್ದವು. ಹೌದು, ಹೋಗಿ ಗ್ರ್ಯಾನಿಗೆ ಹೇಳು, ಮುಂದಿನ ವಾರ ಎಲ್ಲರೂ ಊರಿಗೆ ಹೋಗೋಣ, ಡ್ಯಾಡಿ ಲೀವ್ ತಗೋತಾರೆ ಅಂತ ಎಂದಿದ್ದ. ಅವನ ತೋಳಿದ್ದ ಚಿಕ್ಕಿದ ಮಗು ದೇವರ ಮನೆಯಲ್ಲಿದ್ದ ಪಾರ್ವತಿ ಬಳಿ ಹೋಗಿ ನನ್ನ ಡ್ಯಾಡಿ ಹೇಳಿದ ವಿಚಾರವನ್ನು ಜಿಗಿದು ಹೇಳಿದಾಗ ದೇವರ ಮನೆಯಲ್ಲಿದ್ದ ಪಾರ್ವತಿ ದೇವರಿಗೆ ಕೈ ಮುಗಿದು ವಿಚಾರ ತಿಳಿದು ಖುಷಿಪಟ್ಟಿದ್ದರು. ಧರಣಿ, ನಿಜಾನಾ? ಹೌದಾ, ನಾವು ಊರಿಗೆ ಹೋಗ್ತಿದ್ದೀವ ಅಂದು ಶಿವು ಬಳಿ ಹೋಗಿ. ಹೌದು, ನಾಗ ಸತೀಶಣ್ಣ ಇಬ್ರಿಗೂ ಹಿಂಸೆ ಕೊಡ್ತಿದ್ದಾರೆ. ಯಾರಿಗೂ ಕರ್ಣನನ್ನ, ನನ್ನ ಅಮ್ಮನ ನೋಡೋ ಆಸೆ ಆಗ್ತಾ ಇಲ್ಲ.
ಹೇಗೂ ನನ್ನ ಮಗಳನ್ನು ಮೊದಲು ನೋಡಬೇಕಂತೆ, ಹಾಗಾಗಿ ಬೇಗ ಬರೋಕೆ ಹೇಳಿದ್ದಾರೆ. ಮುಂದಿನ ವಾರ ಎಲ್ಲರೂ ನಾವು ಊರಿಗೆ ಹೋಗ್ತಿದ್ದೀವಿ ಎಂದಾಗ ಧರಣಿಗೆ ಅವಳ ಕೆಲಸದ ವಿಚಾರ ನೆನಪಿಗೆ ಬಂದಿತ್ತು. ಆದರೆ ನನ್ನ ಕೆಲಸ ಎಂದಳು ಮೆಲುವಾಗಿ ಕೈಯಲ್ಲಿ ಪೇಪರ್ ಹಿಡಿದ ಆತನನ್ನು ನೋಡಿ. ಆತನು ಅಷ್ಟೇ ಮೆಲುವಾಗಿ ಪೇಪರ್ ಮಡಚುತ್ತಾ ಹೇಳಿದ್ದ, ಬೇಡ ಅಂತ ಬೆಳಿಗ್ಗೆನೇ ಹೇಳಿದೆ ಅಲ್ವಾ ಎಂದು ಅವನ ಹತ್ತಿರ ಹೋಗಿ ರಿಕ್ವೆಸ್ಟ್ ಮಾಡುತ್ತಾ ಕೇಳಿದಳು. ಪ್ಲೀಸ್ ಸರ್, ನನಗೆ ಆ ಮಕ್ಕಳನ್ನು ಬಿಟ್ಟಿರೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಎಂದಾಗ ಆತ ಅವಳನ್ನೇ ದೃಷ್ಟಿಸಿ ನೋಡಿದ್ದ. ನಾನು ನಿಮಗೆ ನಿಜ ಹಿಂಸೆ ಕೊಡಲ್ಲ, ವಾಕಬಲ್ ಇದೆ, ಬೆಳಿಗ್ಗೆ ಹೋಗಿ ಸಂಜೆ ಬಂದುಬಿಡ್ತೀನಿ ಸರ್ ಎಂದರೆ ನನ್ನನ್ನು ಬಿಟ್ಟು ಹೋಗೋಕ್ಕಾಗುತ್ತಲ್ವಾ ಎಂದಿದ್ದ. ಧರಣಿ ನಿಜ ಗೊತ್ತಾಗಲಿಲ್ಲ. ಯಾಕೆ ಶಿವು ಸರ್ ಇದೇ ವಿಚಾರವನ್ನು ಒತ್ತಿ ಒತ್ತಿ ಹೇಳ್ತಿದ್ದಾರೆ ಎಂದು. ಒಂದು ಕ್ಷಣ ನನ್ನನ್ನು ಇವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗಲಿಲ್ಲ. ಆದರೆ ಕೇಳೋಕ್ಕೂ ಆಗ್ತಾ ಇರಲಿಲ್ಲ. ಆ ಪರಿಸ್ಥಿತಿ ಅವಳದ್ದು. ಧರಣಿ ಕಣ್ಣಲ್ಲಿ ನೀರು ಹರಿತಿದ್ದವು. ಶಿವು ಮಾತ್ರ ಪೇಪರ್ ಹಿಡಿದಿದ್ದ. ಆಕೆ ಕಡೆ ತಿರುಗು ನೋಡಲಿಲ್ಲ. ಆದರೆ ಕರ್ಣ, ಚಿಕ್ಕಿ ಯಾಕೆ ಅಳ್ತಿದ್ದೀಯಾ ಎಂದಾಗ ಪೇಪರ್ ಮಡಚಿ ನೋಡಿದ್ದ ಶಿವು, ಏನಿಲ್ಲ ಮಗನೇ ಎಂದು ಕಣ್ಣೀರು ಒರೆಸಿಕೊಂಡು ಊರಿಗೆ ಹೋಗ್ತೀವಂತ ಹ್ಯಾಪಿ ಕಣ್ಣೀರು ಎಂದರೆ ಮಗು ಕೂಡ ಅಪ್ಪಿ ನನಗೂ ಕೂಡ ಹ್ಯಾಪಿ ಎಂದಿತ್ತು. ಶಿವು ಅವಳನ್ನು ದೃಷ್ಟಿಸಿ ಸಿಟ್ಟಿನಿಂದ ನೋಡಿ, ನನಗೆ ನೀನು ಹೊರಗೆಲ್ಲ ವರ್ಕ್ ಮಾಡೋದು ಇಷ್ಟ ಇಲ್ಲ ಅಷ್ಟೇ, ನಿನಗೆ ವರ್ಕ್ ಮಾಡೋ ಅವಶ್ಯಕತೆ ಏನಿದೆ? ಮತ್ತು ನಿನ್ನ ಕಣ್ಣೀರು ನೋಡೋಕ್ಕೂ ನನ್ನ ಕೈಲಿ ಆಗೋದಿಲ್ಲ. ಪ್ಲೀಸ್ ಪದೇ ಪದೇ ನನಗೆ ಇಷ್ಟಿಲ್ದಿರೋದನ್ನೇ ಕೇಳೋದನ್ನು ನಿಲ್ಲಿಸು. ನನ್ನ ಹೆಂಡತಿ ನನ್ನ ಜೊತೆ ಖುಷಿಯಾಗಿ ನನ್ನೊಟ್ಟಿಗೆ ಇರಬೇಕು ಅಷ್ಟೇ. ನೀನೇ ಮೊದಲೆಲ್ಲ ಹೇಳ್ತಾ ಇದ್ದೆ ಅಲ್ವಾ, ನಾನು, ನನ್ನ ಮಗು, ನಮ್ಮ ಕುಟುಂಬ, ನೀವು, ಇದ್ರ ಮಧ್ಯೆ ನಿಮ್ಮ ಕೆಲಸ ಎಲ್ಲ ಸ್ಟ್ರೆಸ್ ನೀವೆಲ್ಲ ಬೇಡ ಅಂತ. ಈಗಲೂ ಅಷ್ಟೇ, ಇವೆಲ್ಲ ನಿನಗೂ ಸಹ ಬೇಡ. ಇಷ್ಟು ದಿನ ನಮ್ಮಿಂದ ದೂರ ಇದ್ದು ಅನುಭವಿಸಿರೋದೇ ಸಾಕು. ನನಗೆ ಮೊದಲಿನ ನನ್ನ ಗುಬ್ಬಿ ಬೇಕು, ನಾನು ಪ್ರೀತಿ ಮಾಡ್ತಿದ್ದ ಗುಬ್ಬಿ. ಈ ರೀತಿ ಪ್ರಪಂಚದ ಭಾರವನ್ನೆಲ್ಲ ನಿನ್ನ ತಲೆಯ ಮೇಲೆ ಹೊತ್ತು ನೀನು ಕೆಲಸದ ಮಿಷನ್ ಆಗಿರೋದು ನಿನಗೆ ಗೊತ್ತಿದೆಯಾ? ನಿನ್ನ ಅವಶ್ಯಕತೆ ನಿನ್ನ ಕೆಲಸದಿಂದ ಆ ಮಕ್ಕಳಿಗಿಂತ ನನಗಿದೆ ಅನ್ನೋದನ್ನಂತೂ ಮರಿಬೇಡ ಅನ್ನುತ್ತಿದ್ದ ಅವನನ್ನೇ ನೋಡುತ್ತಿದ್ದಳು ದೃಷ್ಟಿಸಿ. ಆದರೆ ಇದು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅನ್ನೋದಂತೂ ಅವಳಿಗೆ ಗೊತ್ತಿಲ್ಲ. ಯಾವುದರ ಮೂಲವೂ ಅವಳಿಗೆ ತಿಳಿದಿಲ್ಲ. ಅವನಿಷ್ಟು ಬದಲಾಗಿರೋಕ್ಕೆ ಕಾರಣಗಳು ಅವಳಿಗೆ ಗೊತ್ತಿಲ್ಲ. ಎಲ್ಲದಕ್ಕೂ ಅವಳೇ ಕಾರಣ ಅನ್ನೋದಷ್ಟೇ ಗೊತ್ತು. ಪಾರ್ವತಿಯನ್ನು ಕೇಳಿದರೆ ಅವರು ನಿನಗಾಗಿ ವರ್ಷಗಟ್ಟಲೆ ಮೂಕನಾಗಿ ಕುಳಿತಿದ್ದ ನನ್ನ ಮಗ, ಅವನ ಜೊತೆಯಾಗಿ ಇರು, ಯಾವಾಗಲೂ ಬಿಟ್ಟು ಹೋಗಬೇಡ ಅನ್ನುವುದಷ್ಟೇ ಹೇಳುತ್ತಿದ್ದರು. ಇವಳಿಗೆ ಏನೂ ಅರ್ಥವಾಗುತ್ತಿಲ್ಲ. ಊರಿಗೆ ಹೋದ ಮೇಲೆ ಏನಾದರೂ ಸ್ಪೆಷಲ್ ಆಗಿರ್ಬೋದಾ? ಅದು ಅವಳಿಗೆ ಗೊತ್ತಿಲ್ಲ. ಕತೆ ಮುಂದುವರೆಯುವುದು. ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಷ್ಟೊತ್ತು ಕತೆ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.